ನನ್ನ ಹೆಸರು ಸಮರ್ಥ ಕುಂಬಾರ್. ಇಂದಿನ ಸಚೇತನ ಶಾಲೆಯ ಹೆಸರು ಪಿಎಂಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿರಾಡೋ. ವಿಷಯ ಮೂಲಭೂತ ಕರ್ತವ್ಯಗಳು. ಭಾರತೀಯ ಸಂವಿಧಾನದ ಭಾಗ 4 ವಿಧಿ 51ನೇ ಅಡಿಯಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ನೀಡಲಾಗಿದೆ. ಇವು 1976 42ನೇ ತಿದ್ದುಪಡಿಯ ಮೂಲಕ ಸೇರಿಸಲ್ಪಟ್ಟಿದ್ದು, ನಾಗರಿಕರು ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಗೌರವಿಸುವುದು ಮತ್ತು ದೇಶದ ಏಕತೆ ಕಾಪಾಡುವುದು, ಪರಿಸರ ರಕ್ಷಣೆ ಮತ್ತು ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳುವುದನ್ನು ಕಡ್ಡಾಯಗೊಳಿಸುತ್ತದೆ. ಭಾರತದ 11 ಮೂಲಭೂತ ಕರ್ತವ್ಯಗಳ ಪಟ್ಟಿ. ಸಂವಿಧಾನ ಪಾಲನೆ. ಸಂವಿಧಾನದ ಆದರ್ಶಗಳು, ಸಂಸ್ಥೆಗಳು, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು. ಸ್ವಾತಂತ್ರ್ಯ ಹೋರಾಟದ ಆದರ್ಶಗಳು. ರಾಷ್ಟ್ರೀಯ ಹೋರಾಟಕ್ಕೆ ಸ್ಫೂರ್ತಿ ನೀಡಿದ ಉದಾತ್ತ ಆದರ್ಶಗಳು ಪಾಲಿಸುವುದು. ಸಾರ್ವಭೌಮತ್ವ ಮತ್ತು ಏಕತೆ. ಭಾರತದ ಸಾರ್ವಭೌಮತ್ವ, ಏಕತೆ, ಅಖಂಡತೆ ಎತ್ತಿ ಹಿಡಿಯುವುದು. ದೇಶ ಸೇವೆ. ದೇಶವನ್ನು ರಕ್ಷಿಸುವುದು ಮತ್ತು ಕರೆ ನೀಡಿದಾಗ ರಾಷ್ಟ್ರ ಸೇವೆಗೆ ಸಿದ್ಧರಿರುವುದು. ಸಹೋದರತ್ವ. ಧರ್ಮ, ಭಾಷೆ, ಪ್ರಾಂತ್ಯಗಳ ಭೇದವಿಲ್ಲದೆ ಸಾಮರಸ್ಯ ಮತ್ತು ಸಹೋದರತ್ವ ಮೆರೆಯುವುದು. ಮಹಿಳೆಯರ ಘನತೆಗೆ ಚ್ಯುತಿ ತರುವ ಆಚರಣೆಗಳನ್ನು ತ್ಯಜಿಸುವುದು. ಸಂಸ್ಕೃತಿಯ ಸಂರಕ್ಷಣೆ. ನಮ್ಮ ಸಂಯೋಜಿತ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಮತ್ತು ಕಾಪಾಡುವುದು. ಪರಿಸರ ರಕ್ಷಣೆ. ಅರಣ್ಯ, ಸರೋವರ, ನದಿ, ವನ್ಯಜೀವಿಗಳು ಸೇರಿದಂತೆ ನೈಸರ್ಗಿಕ ಪರಿಸರವನ್ನು ಉಳಿಸುವುದು ಮತ್ತು ಜೀವಂತ ಜೀವಿಗಳ ಬಗ್ಗೆ ದಯೆ ತೋರುವುದು. ವೈಜ್ಞಾನಿಕ ಮನೋಭಾವ. ಸಾರ್ವಜನಿಕ ಆಸ್ತಿ ರಕ್ಷಣೆ. ಸಾರ್ವಜನಿಕ ಆಸ್ತಿಯನ್ನು ಕಾಪಾಡುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು. ಉತ್ಕೃಷ್ಟತೆ. ರಾಷ್ಟ್ರದ ಪ್ರಗತಿಗಾಗಿ ಎಲ್ಲ ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಗಳಲ್ಲಿ ಉನ್ನತ ಸಾಧನೆಗೆ ಶ್ರಮಿಸುವುದು. ಶಿಕ್ಷಣದ ಅವಕಾಶ. ಪೋಷಕರು ತಮ್ಮ 6 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣದ ಅವಕಾಶ ಕಲ್ಪಿಸುವುದು. 86ನೇ ತಿದ್ದುಪಡಿ. ಪ್ರಮುಖ ಅಂಶಗಳು. ಈ ಕರ್ತವ್ಯಗಳು ರಷ್ಯಾದ ಅಂದಿನ ಸೋವಿಯತ್ ಒಕ್ಕೂಟ ಸಂವಿಧಾನದಿಂದ ಪ್ರೇರಿತವಾಗಿ ಇವುಗಳನ್ನು ನೇರವಾಗಿ ನ್ಯಾಯಾಲಯದ ಮೂಲಕ ಜಾರಿಗೊಳಿಸಲು ಸಾಧ್ಯವಿಲ್ಲ. ಆದರೆ ಕಾನೂನುಗಳ ಸಂವಿಧಾನಕತೆಯನ್ನು ನಿರ್ಧರಿಸಲು ಸಹಾಯ ಮಾಡುತ್ತವೆ. ಜನವರಿ 6 ರಂದು ಮೂಲಭೂತ ಕರ್ತವ್ಯಗಳ ದಿನ ಆಚರಿಸಲಾಗುತ್ತದೆ.